ಎಕ್ಸಾಮ್ ಕಳೆದ ಬಾರಿ ನೀವು ಸರ್ PSI ಎಕ್ಸಾಮ್ ಇಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಒಂದಿಷ್ಟು ವಿಚಾರ ಬರ್ತಾ ಇದೆ. ಮತ್ತೆ ಅಲ್ಲಿ ಗುಪ್ತದಳದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಅಂತ ಹೇಳಿ ಅವರು ಆಡಿಯೋ ವೈರಲ್ ಆಗ್ತಾ ಇದೆ ಸರ್. ಅದು ಏನಾಗಿದೆ ಅಂದ್ರೆ ಅವರು ಇಂಟೆಲಿಜೆನ್ಸ್ ನಲ್ಲಿ ಇದ್ದಾರೆ. ಯಾರು ಇದನ್ನ ನಾವು ಎಲ್ಲ ರೀತಿ ಎಚ್ಚರಿಕೆ ವಹಿಸಬೇಕು. ಈ ರೀತಿ ಯಾವುದು ಕೂಡ ಹಿಂದೆ ನಡೆದಿದ್ದು ಯಾವುದು ರೀತಿಗೆ ಆ ತರ ಘಟನೆಗಳು ನಡೀಬಾರ್ದು. ಎಕ್ಸಾಮಿನೇಷನ್ ನಾವು ಅದಕ್ಕೆ ಬೆಂಗಳೂರಿನಲ್ಲೇ ಮಾಡಬೇಕು, ಬೇರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬೇಡ ಅಂತೇಳಿ ಈ ಸಾರಿ ಸೆಂಟರ್ಸ್ನೆಲ್ಲ ಬೆಂಗಳೂರಿಗೆ ಹಾಕಿದ್ವಿ. ಈ ಮಧ್ಯೆ ಅವರು ಇಂಟೆಲಿಜೆನ್ಸ್ನವರು ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡ್ತಾ ಇರ್ತಾರೆ, ಏನಾದರೂ ಇಂಥದ್ದೇನಾದರೂ ನಡೀಬಹುದು ಅಂತ ಹೇಳಿ ಹಾಳುವಾಗ ಇದು ಬಂದಿದೆ. ಅವರು ಈಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾನು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದಕ್ಕೆ ಮಾಡಿದೆ, ಈ ರೀತಿ ಫೇಕ್ ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ವಿಚಾರಣೆ ಮಾಡ್ತಾ ಇದೆ, CCB ವಿಚಾರಣೆ ಮಾಡ್ತಾ ಇದೆ. ಅದು ನಿಜವಾ ಹೌದಾ ಅಥವಾ ಇವರೇನಾದರೂ ಸ್ಕ್ಯಾಮ್ ಮಾಡಿದಾರ ಅಂತ ಹೇಳಿ ವಿಚಾರಣೆ ಮಾಡ್ತಾ ಇದ್ದೇವೆ. ಎಲ್ಲ ರೀತಿಯ ಪ್ರಿಕಾಷನ್ಸ್ಗಳನ್ನ ತಗೊಂಡು ನಾವು ಈ ಎಕ್ಸಾಮಿನೇಷನ್ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೇವೆ. ಯಾಕೆಂದ್ರೆ ಈಗಾಗಲೇ ನೋಡಿ, ನಿಮಗೆ ಗೊತ್ತಿದ್ದಂಗೆ 3 ವರ್ಷ ಆಯಿತು. ಇಷ್ಟು ದಿವಸ ನಾವು ಒಂದು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಸಿಸ್ಟಮ್ ಇನ್ಮೇಲೆ ನಡೆಯೋದಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಅದನ್ನ ನಾವು ಡಿಸ್ಪ್ರೂವ್ ಮಾಡಬೇಕು ಅಂತ ಹೇಳಿ ಇದು ಎಲ್ಲ ಮಾಡಿ ಕ್ರಮ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ CCB ಎನ್ಕ್ವೈರಿ ಮಾಡ್ತಿದ್ದಾರೆ. ಅದಾದ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ಹಂಗೇನಾದ್ರು ಇದ್ದ ಕ್ರಮ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಾನು ಗಮನಿಸಿದ್ದೇನೆ. ಅಧಿಕಾರಿಗಳು ಅವ್ರ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಬದಲು ಕಾನೂನಲ್ಲಿ ಏನ್ ಕ್ರಮ ತಗೊಳ್ಬೇಕು ಅದನ್ನ ಅಧಿಕಾರಿಗಳು ತಗೊಂಡು. ಅವರಲ್ಲೇ ಮತ್ತೊಂದು ಪ್ರಶ್ನೆ ಇರ್ತಾರೆ, ಯಾಕಂದ್ರೆ ಅನಂತ್ ಕುಮಾರ್ ಹೆಗಡೆ ಬೇರೆ ವಿರುದ್ಧ ಎಲ್ಲರಿಗೂ ಅನಂತ್ ಕುಮಾರ್ ಹೆಗಡೆಗೆ ಈಗಾಗಲೇ FIR ಆಗಿದೆ. ಆಯ್ತಾ, ಪ್ರಭಾಕರ್ ಭಟ್ರಿಗೆ ಅವರಿಗೆ FIR ಆಗಿದೆ, ಚಾರ್ಜ್ ಶೀಟ್ ಆಗ್ತಾ ಇದೆ. ಆಮೇಲೆ ಎಲ್ಲರಿಗೂ ಕೂಡ ಮಾಡ್ತಾರೆ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ನನಗೆ ಬೇರೆ ಇರುತ್ತಾ? ನನಗೆ ಕಾನೂನು ಬೇರೆ ಇರೋದಿಲ್ಲ. ಆ ರೀತಿ ಇಲ್ಲಮ್ಮ, ಆ ತರ ಏನು ಯಾರು ಒಳಸಂಚು ಮಾಡಿರ್ತಕ್ಕಂಥದ್ದಿಲ್ಲ. ಯಾರು ಅವರಿಗೆ ತೊಂದರೆ ಮಾಡಬೇಕು ಅಥವಾ ಬೇರೆ ರೀತಿಯಲ್ಲಿ ಅವರಿಗೆ ರಾಜಕೀಯವಾಗಿ ಏನಾದರೂ ಇದು ಮಾಡಬೇಕು ಅನ್ನೋದು ಯಾವುದು ಏನು ನನಗೆ ಕಾಣಿಸ್ತಾ ಇಲ್ಲ. ಸರ್, ಒಳ ಮೀಸಲಾತಿ ವಿಚಾರಕ್ಕೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು ಸರ್, 341 ತಿದ್ದುಪಡಿ. ಈಗ ಕೇಂದ್ರ ಸರ್ಕಾರ ಒಂದು ಸಮಿತಿ ಮಾಡಿದೆ, ಯಾವ ರಾಜ್ಯಗಳಿಂದ ಬೇಡಿಕೆ ಇದೆ ಅದನ್ನ ಜಾರಿ ಮಾಡುವಂತ ಮನಸ್ಸು ಸರ್ಕಾರ ಮಾಡಿದೆ. ಇಲ್ಲ, ನಾವು ಅದೇ ಕೇಳ್ತಾ ಇದೀವಲ್ಲ. ನೀವು ಸುಮ್ಮನೆ ಈಗ ಕೇಂದ್ರದ ಸಚಿವರೇ ರಾಜ್ಯಸಭೆಯಲ್ಲಿ ಹೇಳಿಕೆ ಕೊಡ್ತಾರೆ, ಇದು ಆಗೋದಿಲ್ಲ, ಇಂಟರ್ನಲ್ ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಾಧ್ಯ ಇಲ್ಲ ಅಂತ ಅವರೇ ಹೇಳಿಕೆ ಕೊಟ್ಟಿದ್ರು. ಆ ಆಧಾರದ ಮೇಲೆ ನಾವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ. ಈಗ ಅದನ್ನ ಅವರು ಸಮಿತಿ ಮಾಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋದಕ್ಕೆ ಕ್ರಮ ತಗೋಬೇಕು. ಅದಕ್ಕೆ ಮೊದಲನೇ ಸ್ಟೆಪ್ ಅವರು ಕಮಿಟಿ ಮಾಡಿದ್ದಾರೆ. ಈಗ ಕಮಿಟಿ ಅವರು ಏನ್ ತೀರ್ಮಾನ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತಾರಾ ಅಥವಾ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರಾ, ಏನ್ ಹೇಳ್ತಾರೆ ನೋಡ್ಬೇಕು. ಏನು ಪ್ರಧಾನಮಂತ್ರಿಗಳು ತೆಲಂಗಾಣದ ಚುನಾವಣಾ ಭಾಷಣದಲ್ಲಿ ಹೇಳಿದ್ರು, ಅದೇ ಪ್ರಕಾರ ಈಗ ಕಮಿಟಿ ಮಾಡಿದ್ದಾರೆ. ಕಮಿಟಿ ಏನ್ ತೀರ್ಮಾನ ಮಾಡುತ್ತೆ ಕಾಯ್ದು ನೋಡ್ತೇವೆ. ನಾವು ರೆಕಮೆಂಡೇಶನ್ ಅಂತೂ ಇಲ್ಲಿಂದ ತೀರ್ಮಾನ ಅಂತೂ ಮಾಡಿದ್ದೇವೆ. 341 ಸಬ್ಸೆಕ್ಷನ್ 3 ಅಮೆಂಡ್ ಮಾಡಬೇಕು ಅಂತೇಳಿ. ಅದನ್ನ ಅವ್ರು ಮಾಡಿಕೊಟ್ರೆ ಆನಂತರ ನಮ್ಮ ರಾಜ್ಯದಲ್ಲಿ ನಾವು ಇಂಟರ್ನಲ್ ರಿಸರ್ವೇಶನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿನ್ನೆ ಸಭೆ ಆಗಿದೆ, ಏನಾಯ್ತು ಸರ್ ಸಭೆಯಲ್ಲಿ? ಸಚಿವರ ಸ್ಪರ್ಧೆ ಇಲ್ಲ, ಅವರು ಕೆಲವು ಗೈಡ್ಲೈನ್ಸ್ ಅನ್ನ ನಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೈಕಮಾಂಡ್ ಇಂದ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಇದೆ ಒಂದು, ಆ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರು ಹರೀಶ್ ಚೌಧರಿ ಅಂತೇಳಿ, ಅವರು AICC ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರು, ಅವರೆಲ್ಲ ಬಂದಿದ್ರು. ಗೈಡ್ಲೈನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಬೇಕು. ನಾವೆಲ್ಲ ಏನೇನು ಇನ್ಚಾರ್ಜ್ ಕೋಆರ್ಡಿನೇಟರ್ಸ್ ಆಗಿದ್ವಿ, ನಮಗೆ ಕೊಟ್ಟಂತ ಜವಾಬ್ದಾರಿ ಪ್ರಕಾರ ನಾವು ಹೆಸರುಗಳನ್ನ ರೆಕಮೆಂಡ್ ಮಾಡಿದ್ದೀವಿ. ಅದು ಈಗ ಸ್ಕ್ರೀನಿಂಗ್ ಕಮಿಟಿನಲ್ಲಿ ಕ್ಲಿಯರ್ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.